ಧಾರವಾಡ ಮಹಾನಗರ ಪಾಲಿಕೆ ಆವರಣದಲ್ಲಿ ಕಳೆದ ತಿಂಗಳಷ್ಟೇ ನಿರ್ಮಾಣಗೊಂಡಿದ್ದ ಮೂತ್ರಾಲಯ ಈಗಾಗಲೇ ದುರ್ವಾಸನೆಯಿಂದ ಬಳಲುತ್ತಿದೆ. ಸಾರ್ವಜನಿಕರು ಮೂಗು ಮುಚ್ಚಿಕೊಂಡೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯ ನಾಗರಿಕರ ಪ್ರಕಾರ ಮೂತ್ರಾಲಯವನ್ನು ಸ್ವಚ್ಛಗೊಳಿಸುವಂತೆ ಪಾಲಿಕೆಗೆ ಹಲವು ಬಾರಿ ಮನವಿ ಮಾಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೊಸದಾಗಿ ನಿರ್ಮಿಸಿದ ಈ ಸೌಕರ್ಯವು ಇಷ್ಟು ಬೇಗ ನಿರ್ಲಕ್ಷ್ಯಕ್ಕೊಳಗಾಗಿರೋದು ವಿಷಾದನೀಯ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಶೌಚಾಲಯ ಕಟ್ಟಿದ್ದಾರೆ. ಇಲ್ಲಿ ಶೌಚಾಲಯ ಕಟ್ಟಿದ್ದು ಏನಿದೆ ಅಂದರೆ ಇದು ತುಂಬ ಸ್ಮೆಲ್ ಹೊಡಿತಿದೆ. ಅದು ಸ್ವಚ್ಛತೆ ಇಲ್ಲ ಅಲ್ಲಿ. ಜನರಿಗೆ ಭಾಳ ತೊಂದರೆ ಆಗ್ತಾಯಿದೆ. ನಾನು ಇದರ ಬಗ್ಗೆ ಅರ್ಜಿ ಸಲ್ಲಿಸಿದ್ದೆ. ಅವರು ಒಂದು 4 ದಿವಸದಲ್ಲಿ 5 ದಿವಸ ಮಾಡಿಕೊಡ್ತೇನೆ ಅಂತ ಹೇಳಿದರು. ಆದರೂ ಇನ್ನೂ ಮಟ್ಟ ಅನ್ನೋದಕ್ಕೆ ಏನವರು ಇದು ಮಾಡಿಲ್ಲ. ಇದಕ್ಕೇನು ರೀ, ಇದು ಜನ ಏನರ ಆಗ್ತದ್ರಿ, ಇದ್ರ ಹೊಣೆಗಾರ ಯಾರು ರೀ ಹೊಣೆಗಾರ ಇದಕ್ಕೆ? ನಾನು ಕಮಿಷ್ನರ್ಗೆ ಕೊಟ್ಟಿದ್ದೀನಿ, ಅವ್ರಿಗೆ ಹೆಸರು ಹಾಕಿ ಅವ್ರಿಗೆ ಕೊಟ್ಟಿದ್ದೇನೆ, ನಾನು ಲೆಟ್ರ್ ಕೊಟ್ಟಿದ್ದೀನಿ. ಅವರು ಮಾಡಿಸ್ತೇನೆ ಅಂತ ಹೇಳಿದ್ರು. ನಾನೇನು ಹೇಳಿದೆ ಅವ್ರಿಗೆ, ಮ್ಯಾಲೆ ಶೀಟ್ ಹಾಕಿದ್ರು, ಅದು ತಪ್ಪಲ ಗಿಪ್ಲ ಬಂದು ಕಸ ಬೀಳ್ತೈತಿ, ಅದು ಜಾಮ್ ಆಗ್ತೈತಿ. ನೀರು ಹಾಕಿ ತೊಳೆಯಂಗಿಲ್ಲ. ಇವರು ನೀರು ಹಾಕಿ ತೊಳಸ್ರಿ ಅಂತ ಹೇಳಿದ್ದೆ, ಸ್ವಚ್ಛಾಗಿ ಇಟ್ಕೋರಿ ಅಂತ ಹೇಳಿದ್ದೆ. ಮಹಾನಗರ ಪಾಲಿಕೆ ಒಳಗೆ ಈ ನಮೂನಿ ಇದೆ. ಇದು ಮತ್ತು ಇವರು ಹೊರಗಡೆ ಸ್ವಚ್ಛತೆ ಮಾಡ್ತೀನಿ ಅಂತ ಸ್ವಚ್ಛ ಭಾರತ್ ಅಂತಾರೆ. ಇವರು ಏನು ರೀ, ಇದೇನು ರೀ ಸ್ವಚ್ಛ ಭಾರತ್ ಇವ್ರದ್ದು? ಇದಕ್ಕೆ ನಾನೇನು ಹೇಳ್ತಾಯಿದ್ದೀನಿ, ಈಗ ನಾನು ಹೇಳ್ತಾಯಿದ್ದೀನಿ, ಇದು ಇಮ್ಮಿಡಿಯೇಟ್ಲಿ ಅವರು ಸ್ವಚ್ಛ ಮಾಡಿ ಇದು ಮಾಡಬೇಕು, ಇಲ್ಲಾಂದ್ರೆ ನಾನು ಮುಂದುವರಿತೇನೆ ಇದಕ್ಕೆ. ನನ್ನ ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾ ಉಪಾಧ್ಯಕ್ಷ ನಿಯಾಜ್ ನಿಪ್ಪಾಣಿ ಅಂತ ಮಾತಾಡೋದು. ಇವರು ಇದು ಮಾಡಿದರೂ ಸರಿ, ಇಲ್ಲಾಂದ್ರೆ ನಾನು ಮುಂದುವರಿತೇನೆ ಇದಕ್ಕೆ. ಸ್ವಚ್ಛ ಮಾಡಿ ಕೊಡೋರಿಗೆ ಭಾಳ ತೊಂದರೆ ಆಗ್ತಾಯಿದೆ ರೀ. ಜನರು ಮೂಗು ಮುಚ್ಕೊಂಡು ಮುಖ ಮುಚ್ಕೊಂಡು ಮಹಾನಗರ ಪಾಲಿಕೆದೊಳಗೆ ಈ ನಮೂನಿ ಇದೆ. ಹೊರಗಡೆ ಯಾವ ನಮೂನಿ ಇರಬಾರ್ದು. ಕೊಟ್ಟಿವಿ ನಾವು ಒಯ್ದು ನಾವು ಮಾಡಿಸ್ತೇವ್ರಿ ಅಂತ ಹೇಳ್ತಾರೆ ಇವರು. ಏನು ಮಾಡಿಸಿದಾರೆ? ನಾನು ಸುಮಾರು ಕೊಟ್ಟು ಒಂದು 20 ದಿವಸ ಆಯ್ತು ಇವಾಗ ಅರ್ಜಿ. ಇನ್ನುವರೆಗೂ ಏನು ಮಾಡಿಲ್ಲ ಇವರು, ಏನು ಕ್ರಮ ತಗೊಂಡಿಲ್ಲ ಇವರು. ಜನರಿಗೆ ಭಾಳ ಹೆಣ್ಮಕ್ಳು ಬರ್ತಾರೆ, ಸಣ್ಣ ಪಾಪುಗಳು ಬರ್ತಾರೆ. ಇಲ್ಲೇ ಇದು ಅರ್ಜಿ ಬರೀತಿರ್ತಾರ, ಅವ್ರಿಗೂ ಸಮಸ್ಯೆ ಆಗ್ತಾ ಇದೆ. ಇಲ್ಲೇ ಬಸ್ಸಿಗೆ ನಿಂತಿರ್ತಾರೆ, ಅಲ್ಲಿ ಬಸ್ನವರು ಎಲ್ಲರೂ ಬಂದು ಇಲ್ಲೇ ಹೋಯ್ತಾರೆ. ಎಲ್ಲರೂ ಯಾರಿಗೂ ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಮಟ್ಟ ಸ್ಮೆಲ್ ಬರುತ್ತೆ ರೀ. ಕರ್ನಾಟಕ ನಮ್ದು ಇದೆಯಲ್ಲ, ವಿದ್ಯಾವರ ಸಂಘ ಇದೆಯಲ್ಲ, ಆ ಗೇಟ್ ಕಡೆ ನಿಂದ್ರಿ ನೀವು ಹೋಗಿ, ಅಲ್ಲಿ ಮಟ್ಟ ಸ್ಮೆಲ್ ಬರುತ್ತೆ. ಇದು ಈ ಸ್ಮೆಲ್ ಅಲ್ಲಿ ಮಟ್ಟ ಬರುತ್ತೆ. ಇವ್ರಿಗೆ ಯಾಕೆ ಕ್ರಮ ತಗೊಳಕತ್ತಿಲ್ರಿ ಇವರು? ಇವ್ರಿಗೆ ಕೇಳೋರು ಯಾರು ಇಲ್ಲೇನ್ರಿ? ಸ್ಮಾರ್ಟ್ ಸಿಟಿ ಅಂತಾರೆ ಮತ್ತೆ ಇವರು. ಎಲ್ಲಿ ಐತ್ರಿ ಸ್ಮಾರ್ಟ್ ಸಿಟಿ? ನೋಡ್ರಿ, ನೀವೇ ನೋಡ್ರಿ, ಅಲ್ಲಿ ವಿದ್ಯಾವರಣದಲ್ಲಿ ಈ ತರ ಇದೆ. ಇವರು ಸ್ಮಾರ್ಟ್ ಸಿಟಿ ಅಂತಾರೆ. ಎಲ್ಲಿದಾವ್ರಿ ಸ್ಮಾರ್ಟ್ ಸಿಟಿ? ತೋರಿಸ್ಕೊಡ್ರಿ ನನಗೆ ಒಂಚೂರು. ಈಗ ನೋಡ್ರಿ, ಇವರು ಸ್ವಚ್ಛತೆ ಕಾಪಾಡಬೇಕಂದ್ರೆ ಅದು ಏನು ಮುತ್ರಿ ಏನಿದೆಯಲ್ಲ, ಅದು ಹೊರಗಡೆ ಹೋಗೋದು ಇದಿಲ್ಲ, ಕಲೆಕ್ಷನ್ ಇಲ್ಲ. ಫಸ್ಟು ಮ್ಯಾಲೆ ಸೀಟ್ ಇಲ್ಲ. ಇವರು ಒಂದು ದಿವಸ ತೊಳೆಯಂಗಿಲ್ಲ ನೀರು ಹಾಕಿ. ಮತ್ತು ಸ್ಮೆಲ್ ಬಂದ್ರೆ ಯಾಕೆ ಬರೋಂಗಿಲ್ಲ? ಅಲ್ಲಿ ಸಿಬ್ಬಂದಿಗಳು ಗಾಡಿ ಹಚ್ತಾರಲ್ಲೇ ಬಂದು ಆ ಮುತ್ರಿ ಮುಂದೆ ಹಚ್ತಾರೆ. ಅವರು ಸ್ಮೆಲ್ ತೊಗೊಂಡು ಹೋಗ್ತಾರೆ. ಅದರದ್ದು ಆರೋಗ್ಯ ಬಗ್ಗೆ ಅವ್ರಿಗೇನು ಗಮನನೇ ಇಲ್ಲಲ್ಲ. ಅವ್ರಿಗೆ ಚಲೋ ಅನಿಸೋದು ಕಾಣ್ತೈತೆ. ಅದು ಸ್ಮೆಲ್ ತೊಗೊಂಡು ಅವ್ರಿಗೇನಿಲ್ಲ. ಈಗ ನಾನು ಹೇಳಿದ್ದೇನಲ್ಲ, ಇದರ ಬಗ್ಗೆ ಅವ್ರು ಏನು ಕ್ರಮ ತಗೋತಾರೆ ತಗೋಲಿ. ಈ ಹಿನ್ನೆಲೆಯಲ್ಲಿ ಧಾರವಾಡ ಮಹಾನಗರ ಪಾಲಿಕೆ ಸ್ವಚ್ಛತೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ರಾಂತಿ ಸಮಾಚಾರ ಟಿವಿ, ಧಾರವಾಡ.